ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. 14 ಉಗ್ರರ ಪೈಕಿ 6 ಉಗ್ರರನ್ನ ಪರಲೋಕಕ್ಕೆ ಕಳಿಸಿದ ಸೇನೆ. ಪುಲ್ವಾಮಾದ ಟ್ರಾಲ್ನಲ್ಲಿ ನಡೆದ ಕಾರ್ಯಾಚರಣೆ ರಣರೋಚಕ. ಮೇ 18ರವರೆಗೆ ಕದನ ವಿರಾಮ ವಿಸ್ತರಣೆ. ಉಗ್ರರಿಗೆ ಬೈಸರನ್ಗೂ ಮುನ್ನ ಗುಲ್ಮಾರ್ಗ್ ಟಾರ್ಗೆಟ್. ಸೇನೆ ಉಡಾಯಿಸಿದ 15 ಬ್ರಹ್ಮೋಸ್ಗಳಿಂದಲೇ ಪಾಕ್ ಧ್ವಂಸ. ಇದು ಟ್ರೈಲರ್ ಅಷ್ಟೇ ಅಂತ ರಾಜನಾಥ್ ಸಿಂಗ್ ವಾರ್ನಿಂಗ್. ಭಾರತದ ಆಕ್ರೋಶದ ಜ್ವಾಲೆಯಲ್ಲಿ ಟರ್ಕಿ ತಂದೂರಿ. ಟರ್ಕಿ ಜೊತೆಗಿನ ಭಾರತದ ವ್ಯಾಪಾರ ಸ್ಥಗಿತ. ಟರ್ಕಿಗೆ ಕ್ಷಿಪಣಿ ನೀಡುವ ಅಮೆರಿಕದ ನಿರ್ಧಾರಕ್ಕೆ ಭಾರತ ಆಕ್ಷೇಪ. ಆಪರೇಷನ್ ಸಿಂಧೂರ ಬೂಟಾಟಿಕೆ ಅಂತ ಕೈ ಶಾಸಕ ವಿವಾದ. ಹಸ್ತಪಡೆ ಸಮರ್ಥನೆ, ಕೇಸರಿ ಕಲಿಗಳು ಕೆಂಡ. ವಿರೋಧ ಹೆಚ್ಚಾದ ಕೂಡಲೇ ಕೊತ್ತೂರು ಯೂ-ಟರ್ನ್. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಮದ್ದುಗುಂಡುಗಳ ಅಬ್ಬರ. ಗಾಜಾದ ಮೇಲೆ ಇಸ್ರೇಲ್ ಶೆಲ್ ದಾಳಿಗೆ 100ಕ್ಕೂ ಹೆಚ್ಚು ಬಲಿ. ಗಾಜಾದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯ ಸೇವೆಯೇ ಬಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.